ನೋಡಿ ಹಲವು ಭಾಗಗಳಲ್ಲಿ ಈ ಗುಡ್ಡ ಕುಸಿತದ ವರದಿಗಳು ಮತ್ತೆ ಬರ್ತಾ ಇದೆ. ಈಗ ಹಾಸನದಲ್ಲೂ ಕೂಡ ಇದೇ ಪರಿಸ್ಥಿತಿಗಳು ಕಾಣಿಸ್ತಾ ಇದೆ. ಕಾರಣ ಅಲ್ಲೂ ಕೂಡ ಈ ಬೆಟ್ಟಗಳನ್ನ ಕೊರೆದು ಗುಡ್ಡಗಳನ್ನ ಕೊರೆದು ಹೆದ್ದಾರಿಗಳನ್ನ ಮಾಡ್ತಾ ಇದ್ದಾರೆ. ಸೊ ಅದರ ಪರಿಣಾಮವಾಗಿ ಅವ್ರು ತಪ್ಪು ಅಂತಲ್ಲ ಹೇಳೋದು, ಬಟ್ ಅದು ಏನಾಗ್ತಾ ಇದೆ ಈಗ ಸಕಲೇಶಪುರ ತಾಲೂಕಿನ ದೊಡ್ಡ ತಪ್ಪಲು ಬಳಿ ಆಗಿರುವಂತಹ ಘಟನೆ ನೋಡ್ತಾನೆ ರಸ್ತೆ ಮೇಲೆ ಈಗ ಗುಡ್ಡ ಕುಸಿದಿದೆ. ಎಲ್ಲಿ ಹೆಂಗಿದೆ ಅಂದ್ರೆ ಆ ದೃಶ್ಯ ಜಸ್ಟ್ ಮಿಸ್ ಅನ್ನೋ ರೀತಿಯಲ್ಲಿ ಇದೆ. ಆ ಕಾರ್ನವ್ರಿಗೆಲ್ಲ ಅಲ್ಲಿ ಬೈತಾರೆ ಸ್ಥಳೀಯರು, ಬನ್ರಿ ಬೇಗ ಅಂತ ಹೇಳಿ. ಸೊ ಅವರೆಲ್ಲರೂ ಕೂಡ ಈಗ ಪಾರಾಗಿದ್ದಾರೆ. ಮೊಬೈಲ್ನಲ್ಲಿ ವಿಡಿಯೋ ಸೆರೆಯಾಗಿರೋದ್ರಿಂದ ನಿಮ್ಗೆ ಕಣ್ಣಿಗೆ ಕಾಣಿಸ್ತಾ ಇರೋದು ನೋಡಿ ಅಲ್ಲಿ ಹೇಗೆ ಗುಡ್ಡ ಕುಸಿತಾ ಇದೆ ಅಂತೇಳಿ. ಸ್ಲೋ ಆಗಿ ಶುರು ಆಗೋದು ಹೀಗೆ, ಆಮೇಲೆ ಆ ಥರ ಬೀಳುತ್ತೆ. ಚಾನ್ಸೇ ಇರೋದಿಲ್ಲ, ನಿಮ್ಗೆ 5 ಸೆಕೆಂಡ್ ಒಳಗಡೆ ಮುಗಿದೋಯ್ತು. ಅವ್ನು ಜಸ್ಟ್ ಮಿಸ್ ಆಗಿದೆ ನಾನು ಕಾರ್ನವರು. ಅವನಿಗೆ ಕನ್ಫ್ಯೂಸ್ ಆಗಿದೆ ನೋಡಿ, ಮತ್ತೆ 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 ಒಂದು ಬೀಳ್ತದೆ ಒಂದು ಅದೀಗ ಶ್ರಮ ಬರುತ್ತೆ ನೋಡಿ. ಈಗ ನೋಡಿ ಇಲ್ಲಿ ಕುಸಿತ ಇದೆ ನೋಡಿ ಇನ್ನು ಇದೇ ಹಾಸನದಲ್ಲೇನೆ ಶಿರಾಡಿ ಘಾಟ್ನಲ್ಲಿ ನಿರಂತರವಾಗಿ ಗುಡ್ಡ ಕುಸಿತಾ ಇದೆ. ಒಂದು ಚಲಿಸ್ತಾ ಇದ್ದಂತ ಕಾರಿನ ಮೇಲೆ ಗುಡ್ಡ ಕುಸಿತೋಗಿದೆ. ಅಲ್ಲಿ ಕಾರಿನಲ್ಲಿದ್ದವ್ರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಸಕಲೇಶಪುರ ತಾಲೂಕಿನ ಎತ್ತಿನಹಳ್ಳ ಬಳಿ ಆಗಿರುವಂತಹ ಘಟನೆ ಇದು. ಕೆಲ ಕಾಲ ವಾಹನ ಸಂಚಾರ ಸ್ಥಗಿತವಾಗಿತ್ತು. ಚಲಿಸ್ತಾ ಇದ್ದಾಗಲೇ ಓಮಿನಿ ಕಾರಿನ ಮೇಲೆ ಮಣ್ಣು ಕುಸಿದೋಗಿದೆ. ಮಣ್ಣು ತೆರವುಗೊಳಿಸ್ತಾ ಇದ್ದಾರೆ ಈಗ ಇಲಾಖೆಯ ಸಿಬ್ಬಂದಿಗಳು, ಕಂದಾಯ ಇಲಾಖೆಯ ಸಿಬ್ಬಂದಿಗಳು. ಸೊ ಅಲ್ಲಿ ನೋಡಿ ಓಮಿನಿ ಕಾರ್ ಒಳಗಡೆ ಸಿಕ್ಕಾಕೊಂಡಿದೆ. ಅಲ್ಲಿ ಒಳಗಡೆ ಇದ್ದವ್ರನ್ನೆಲ್ಲ ಈಗ ರಕ್ಷಣೆ ಮಾಡಿದರೆ, ಸಣ್ಣ ಪುಟ್ಟ ಅವ್ರಿಗೆ ಗಾಯ ಆಗಿದೆ ಅಂತ ಹೇಳಿದ್ದಾರೆ. ಅವರೆಲ್ಲ ರಕ್ಷಣೆ ಆಗಿದ್ದಾರೆ. ಇನ್ನುಳಿದಂಥ ಕಾರ್ಯಾಚರಣೆಯನ್ನು ಮಾಡಿ ಈಗ ಮತ್ತೆ ಕ್ಲಿಯರೆನ್ಸ್ ಮಾಡ್ತಾ ಇದ್ದಾರೆ. ಕಾರಣ ಗುಡ್ಡ ಕುಸಿತ ಆದ ತಕ್ಷಣ ಇಮಿಡಿಯೇಟಾಗಿ ಎಲ್ಲ ಬ್ಲಾಕ್ ಆಗಿ ಹೋಗಿತ್ತು ರಸ್ತೆಗಳೆಲ್ಲ. ಸೊ ಒಂದಿಷ್ಟು ಅಡ್ಜಸ್ಟ್ ಆಗುವವರೆಗೂ ಕೂಡ ಇದೇ ರೀತಿ ಪರಿಸ್ಥಿತಿಗಳು ನಿರ್ಮಾಣ ಆಗುತ್ತೆ. ಸೊ ಇಲ್ಲೊಂದು ನೋಡ್ತಾ ಇದ್ದೀರಾ, ಒಂದು ಹಾಸನದ ಬಸ್ ದೃಶ್ಯವನ್ನ ನೋಡ್ತಾ ಇದ್ದೀರಾ. ಅದು ಕೂಡ ಸಿಕ್ಕಾಕೊಂಡು ಹೋಗ್ಬಿಟ್ಟಿದೆ ಮಣ್ಣಿನ ಅಡಿಯಲ್ಲೇನೆ. ಏನು ಮಾಡ್ತೀರಾ, ಎಲ್ಲ ಕಡೆಯೂ ಕೂಡ ಅದೇ ಪರಿಸ್ಥಿತಿ. ಪಾಪ ಎಲ್ಲೋ ನಿಲ್ಸಿರ್ತಾರೆ, ಇಮ್ಮಿಡಿಯೇಟ್ ಆಗಿ ಗುಡ್ಡ ಕುಸಿದ್ಬಿಟ್ರೆ ಅವ್ರು ಏನು ಮಾಡೋಕ್ಕಾಗತ್ತೆ? ಅವಕಾಶನೇ ಸಿಗಲ್ಲ ನಿಮಗೆ. ಆಮೇಲೆ ಅದನ್ನು ಹೇಳಿ ಕೇಳಿ ಇಂಥ ಜಾಗದಲ್ಲಿ ಹಿಂಗೆ ಆಗುತ್ತೆ ಅಂತ ಹೇಳೋಕ್ಕಾಗತ್ತಾ? ಏನೂ ಗೊತ್ತೇ ಆಗಲ್ಲ ನಿಮಗೆ. ಸೊ ಹಾಗಾಗಿನೇ ಹೇಳೋದು, ಆ ಕಡೆಗೆ ಹೋಗುವಂಥವ್ರು ಈಗ ಹೋಗಲೇಬೇಡಿ ಆ ಕಡೆಗೆ. ಇನ್ನೊಂದು ತಿಂಗಳು ಹೋಗದೆ ಇದ್ರೆ ಏನಾಗುತ್ತೆ? ಹೋಗೋಕ್ಕೆ ಹೋಗಬೇಡಿ. ಸ್ವಲ್ಪ ಎಚ್ಚರಿಕೆಯಿಂದಿರಿ. ನಿಮ್ಮನ್ನು ರಕ್ಷಣೆ ಮಾಡೋಕ್ಕೆ ಇನ್ನೊಂದಿಷ್ಟು ಜನ ತಮ್ಮ ಜೀವ ಪಣಕ್ಕಿಟ್ಟು ಬರಬೇಕು. NDRFನವರು, SDRFನವರು, ಅಗ್ನಿಶಾಮಕ ದಳದವರು, ಪೊಲೀಸರೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ. ಇನ್ನು ಅಲ್ಲಲ್ಲಿ ಮನೆ ಕುಸಿತವಾಗ್ತಾ ಇರುವಂಥ ವರದಿಗಳಿದೆ. ಅದೇ ರೀತಿಯಾಗಿ ಚಿಕ್ಕಮಗಳೂರಿನ ಜಿಲ್ಲೆ ಕೊಪ್ಪದಲ್ಲಿ ಮಳೆ ಅವಾಂತರ ಆಗೋಗಿದೆ. ಮಳೆಯಿಂದ ಆಗಿರುವಂಥ ಅವಾಂತರ ಏನು ಅಂತಂದರೆ, ಕಣ್ಣೆದುರೇ ಒಂದು ಮನೆ ಬಿದ್ದು ಹೋಗ್ಬಿಟ್ಟಿದೆ. ಅದು ಅವರಿಗೆ ಗೊತ್ತಿತ್ತು ಅಂತ ಕಾಣಿಸುತ್ತೆ ಕುಸಿಯುತ್ತೆ ಅಂತೇಳಿ. ಸೊ ಅದೃಷ್ಟ ಅವರೆಲ್ಲರೂ ಕೂಡ ಆಚೆ ಇದ್ದರು. ಸೊ ಅದು ಮೊಬೈಲಲ್ಲಿ ಸೆರೆ ಕೂಡ ಆಗಿದೆ. ಕೊಪ್ಪ ತಾಲೂಕಿನ ಗುಡ್ಡೆತೋಟ ಬಳಿ ಶಾಂತಿ ಗ್ರಾಮದಲ್ಲಿ ಆಗಿರೋದು ಇದು. ಸೊ ಮನೆಯಿಂದ ಎಲ್ಲರೂ ಕೂಡ ಆಚೆ ಬಂದಿದ್ದಾರೆ. ಹಾಗಾಗಿ ಅನಾಹುತ ಯಾವುದು ಕೂಡ ಆಗಿಲ್ಲ, ಅದೃಷ್ಟ ಅದು. ನೋಡಿ ಅಲ್ಲಿ ದೃಶ್ಯವನ್ನ. ರೇವ್ गया